ತಾಲಿಬಾನ್ ಏಜೆಂಟ್ ಅವನು. RSS ಅವ್ರು ಯಾರಿದ್ದಾರೆ? ಯಾರು RSS ಅವರು? ಪ್ರೂವ್ ಮಾಡಬೇಕು ಅವನು. ತಾಲಿಬಾನ್ ಈಗ ಕೋಲಾರಲ್ಲಿ ಒಂದು 50-60 ಫ್ಯಾಮ್ಲಿಗಳನ್ನ ಮುಳುಗ್ಸಾಕ್ಬಿಟ್ಟಿದ್ದಾನೆ ಅವನು. ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ. ಅವನು ಯಾರೋ ಅವ್ನು ಕಿತ್ತೋಗಿರೋನು, ಅವ್ನು ಮುಬಾರಕ್ ಅಂತ, ಅವನು ಮುಬಾರಕ್ ಕಿತ್ತೋಗಿರೋನು. ತಾಲಿಬಾನ್ ಅವನು, ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವನು ತಾಲಿಬಾನ್. RSS ಹೌದು, ನಾನು RSS ಏಜೆಂಟ್. ಏನು ಇವಾಗ RSS ಏಜೆಂಟೇ ನಾನು? ಹೌದು. ಏನು ಇವಾಗ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ದ. ಅವ್ರ ಗೆಸ್ಟ್ ಹೌಸಲ್ಲಿ ಹೋಗಿ ಅವ್ನ ಗೆಸ್ಟ್ ಹೌಸ್, ಇವನು ಯಾವ ಹೇಳೋದು? ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ, ನನ್ನ ಮನೆಯಲ್ಲಿ ಕರಿತೀನಿ, ನಾನು ತೋಟದಲ್ಲಿ ಕರಿತೀನಿ, ನಾನು ಹೆಲಿಕಾಪ್ಟ್ರಲ್ಲಿ ಕರಿತೀನಿ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದು ಬರ್ತೀನಿ. ನಿನ್ನೇನು ಕರೆದಿಲ್ವಲ್ಲ ಬಾ ಮೀಟಿಂಗ್ಗೆ ಅಂತ? ನಿನ್ನನ್ನು ಕರೆದಿದ್ವಿ ನಾವು ಮೀಟಿಂಗ್ಗೆ? ನಿನ್ನೇನು ಮೀಟಿಂಗ್ ಕರೆದಿದ್ವಿ ನಾವು? ನಿನ್ನೇನು ಮೀಟಿಂಗ್ ಕರೆದಿಲ್ಲ. ನೀನು ಯಾವನೂ ಇಲ್ಲ. ನೀನು ನಿನ್ನ ಮೇಲೆ ಇರೋ ಕೇಸುಗಳು ನೀನು ಇಷ್ಟೆಲ್ಲ ಹಾಳು ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ. ಅಂಥವ್ರನ್ನ ಎತ್ಕೊಂಡೋಗಿ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲ್ರಲ್ಲ. ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಇರೋದಕ್ಕೆ. ಇವನು ನಾನೇನು ಬೇರೆಯವ್ನು ಅಂದ್ಕೊಂಡಿದ್ದೀರಾ? ಪತ್ತೂರು ಮಂಜು ನಾನು. ಪತ್ತೂರು ಮಂಜು ಯಾವತ್ತೂ ಸುಮ್ಮನೆ ಇರೋನಲ್ಲ ನಾನು. ಅವನೇನೋ ತಾಲಿಬಾನ್ ಏಜೆಂಟ್ ಅವನು ತಾಲಿಬಾನ್ RSS ಏಜೆಂಟು. ಅವ್ನ ಗೆಸ್ಟ್ ಹೌಸಲ್ಲಿ ಯಾರು ಕರೆಯೋದು? ಇವ್ನ ಗೆಸ್ಟ್ ಹೌಸ್ ಅಂತಂದರೆ ನನ್ನ ಗೆಸ್ಟ್ ಹೌಸಲ್ಲಿ ನಾನು ಎಲ್ಲಾದರೂ ಕರ್ಕೊಳ್ತೀನಿ. ನಾನು MLA, ನನ್ನ ಡಿಸಿಗ್ನೇಷನು, ನನ್ನ ಪವರು, ನಾನು ಕರಿತೀನಿ. ಅವನ್ಯಾರು ಕೇಳೋದಕ್ಕೆ ಅದನ್ನು? KPCC ಕಚೇರಿ ಎಡಿಟಿಂಗ್ ಮಾಡಬೇಕು ಅಂತ ನಾನೆಲ್ಲಾದರೂ ಕರಿತೀನಪ್ಪ, ನಾನೆಲ್ಲಾದರೂ ಕರಿತೀನಿ. ಇದುವರೆಗೂ ನೀವು ಸಾಧ್ಯ ಅಂತ ಜನಗಳಿಗೆ ಹೇಳಿ, ಕಿತ್ತೋಗಿರೋರ ಬಗ್ಗೆ, ಫೋಟೋ ತೆಗಿ ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈ ಫೈಲ್ ಆಗಿ ಮಾತಾಡ್ಕೊಂಡು ಕಾಲ ಕಳೆಯೋ ಬದಲು ಜನ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿಭಾಯಿಸಿ ಸರ್. RSS ಏಜೆಂಟ್ ಅನ್ನೋದಕ್ಕೆ ನಾನು ಮತ್ತೆ ನಿಮ್ಗೆ ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ. ಈ ಹಿಮ್ಸೆಲ್ ಅವರೇ ಒಪ್ಕೊಂಡಿದ್ದಾರೆ, ಹೌದು ನಾನು RSS ಏಜೆಂಟ್ ಹೇಳಿಲ್ಲ ಅಂತ. ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಮೇಲೆ ತಾಲಿಬಾನ್ ಏಜೆಂಟ್ ಏನು ಯೂಸ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಡೆಫರ್ಮೇಷನ್ ನೋಟಿಸ್ ಕೊಟ್ಟಿದ್ದೀನಿ, ಅದಕ್ಕೆ ರಿಪ್ಲೈ ಕೊಡ್ತಾರೆ. ನನ್ನ ತಾಕತ್ತು ಸರ್, ನೀವು ಶಾಸಕರಾದ್ಮೇಲೆ 5 ಎಲೆಕ್ಷನ್ ಆಗಿದೆ ಸರ್. ಆ ಮೈನಾರಿಟೀಸ್ ಪಕ್ಕಕ್ಕೆ ಇಟ್ಬಿಟ್ಟು ಆ ಮೈನಾರಿಟೀಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ತಾಕತ್ತು ತೋರಿಸಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಇವತ್ತು ನೀವು ಅಡ್ಮಿಟ್ ಮಾಡ್ಕೊಳ್ಳಿ, ಅದು ನಸೀರ್ ಅಹಮದ್ ತಾಕತ್ತು, ನಾನು ತಾಕತ್ತು ಅಂತ ಹೇಳಿದ್ರೆ ನಾನು ರೆಡಿ ಆಗ್ತೀನಿ. ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ತೀನಿ. ಬೋತ್ ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್, ಮುನ್ಸಿಪಲ್ ಎಲೆಕ್ಷನ್ ಎರಡೂ ಕೂಡ. ಮುನ್ಸಿಪಾಲಿಟಿಯಲ್ಲಿ ಇವತ್ತು 16 ಜನ ಮೈನಾರಿಟಿ ಕೌನ್ಸಿಲರ್ಸ್ ಇದ್ರು ಸರ್. ಕೇವಲ 4 ಜನ ನನ್ನ ಜೊತೆ ಇದ್ರು ಸರ್. ಇನ್ನು 11 ಜನ ನಿಮ್ ಜೊತೆ ಇದ್ರು. Not because of you, Mr. Manjuna, mind it. Because of Nasir Ahmad, they stand with you. That is not your achievement. That achievement goes to Mr. Credit goes to Mr. Nasir Ahmad. Assembly election. ಹೌದು ಸರ್, ಮಾಡಿದ್ದೆ ಸರ್. ಹೌದು ಮಾಡಿದ್ದೆ. ನಾನೇ ಕದ್ದು ಮುಚ್ಚಿ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಕೆಲವರು ಅಲ್ಲೇ ಇಟ್ಕೊಂಡು ಮಾಡಿದ್ರು, ಬಿಜೆಪಿಗೂ ಮಾಡಿದ್ರು, ಎಲ್ಲ ನಾನು ಕದ್ದು ಮುಚ್ಚೆ ಮಾಡಿಲ್ಲ. ನಾನು 100 ಓಟ್ ಹಾಕ್ಸ್ತೀನೋ 10 ಓಟ್ ಹಾಕ್ಸ್ತೀನೋ ಓಪನ್ ಆಗಿ JDS ಮಾಡಿದ್ದೆ. ನಾನು ಕದ್ದು ಮುಚ್ಚೆ ಮಾಡಿಲ್ಲ. ಅಗೇನ್ ಐ ವರ್ಕ್ ಫಾರ್ ಕಾಂಗ್ರೆಸ್ ಇನ್ ದಿ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್. ಸರ್, ನನ್ನ ಕಾಂಗ್ರೆಸ್ ಅಲ್ಲ ಅಂತ ಹೇಳಿ ರಿಪ್ಲೈ ಮಾಡಬೇಕಾದ್ದು ಪತ್ತೂರು ಮಂಜುನಾಥ್ ಅಲ್ಲ ಸರ್. ನಾನು ಮುಂದಿನ ತಿಂಗಳಲ್ಲಿ ಮಾತಾಡ್ತೀನಿ. ಮುಂದಿನ ತಿಂಗಳಲ್ಲಿ ಇವು 5 ವರ್ಷ ಮುಳುಬಾಗಿಲಲ್ಲಿ ಶಾಸಕ ಇದ್ದ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ಸ್ ಎಷ್ಟಾಗಿದೆ ಅದನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಮುಳುಬಾಗಿಲಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಬಗ್ಗೆ ಎಲ್ಲ ಕುಲಂಕುಷ ಪರಿಶೀಲನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಕೇಳ್ತಾರೆ, ಎನ್ಕ್ವೈರಿ ಮಾಡಿ ಕೇಳ್ತಾರ ಸರ್. ನಾನು ಕೇಳ್ತಾ ಇರೋದು ಅಸಹಜ ಸಾವುಗಳು ಏನಿದೆ, ಡೇ 1 ಇಂದ ಮೊನ್ನೆ ಪಲ್ಲಿ ಮೋಹನ್ ಸಾವುವರೆಗೂ ಕೂಡ ಏನ್ ಮಾಡಿರೋ ಕೇಸ್ ಏನಾಗಿದೆ ಎಲ್ಲ ಕೂಡ ಕುಲಂಕುಷ ಪರಿಶೀಲನೆ ಆಗ್ಬೇಕು, ಎಲ್ಲ ಕೂಡ ಮರುಪರಿಶೀಲನೆ ಆಗ್ಬೇಕು. ಅವರು ಮುಳುಬಾಗಿಲಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಮೊನ್ನೆವರೆಗೂ ಏನ್ ನಡೆದಿದೆ ಅಸಹಜ ಸಾವುಗಳು, ಇದನ್ನೆಲ್ಲ ಕೂಡ ಮರು ತನಿಖೆ ಆಗ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಮುಂದಿನ ದಿನಗಳಲ್ಲಿ ನಾನು ಸ್ಕೂಟಿ ನಂಬರ್ಗಳೆಲ್ಲ ಹೇಳ್ತೀನಿ. ಆ ಲೋದಲ್ಲಿ ನೀವು ಇಳಿದು ಮಾತಾಡಿದ್ರೆ ಸ್ಕೂಟಿ ನಂಬರ್ಗಳೆಲ್ಲ ಹೇಳ್ತೀನಿ ನಾನು. ಇವತ್ತು ಮುಳುಬಾಗಿಲಲ್ಲೂ ಕೂಡ ಗಲ್ಲಿಯಲ್ಲಿ ಹೇಳ್ತಾರೆ, ಬೀದಿಗಳಲ್ಲಿ ಹೇಳ್ತಾರೆ. ಅದನ್ನ ನಿಮ್ಮಂಗೆ ನಾನು ಡೈರೆಕ್ಟ್ ಆಗಿ ಹೇಳ್ಬೋದಾ ವಿತೌಟ್ ಎನಿ ಎವಿಡೆನ್ಸ್? ಒತ್ತಾಯ ಸರ್. ಅವಶ್ಯಕತೆ ಬಿದ್ದರೆ ಕೊಡ್ತೀನಿ, ಅದಕ್ಕೆ ಅವಶ್ಯಕತೆ ಬಿದ್ದರೆ ಕೊಡ್ತೀನಿ.